몸이 참을 수 없을 것 같아. 매번 거짓말로 흔들어 난 나를. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಹಾಗೆ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ದಿನ ನಾನು ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಒಂದೇ ದಿನದಲ್ಲಿ 3 ವಿಡಿಯೋ ಆಗೋಷ್ಟು ಕ್ಲಿಪ್ಸನ್ನು ತಗೊಂಡಿದ್ದೀನಿ. ನಾವು ನಿನ್ನೆ ದಿನ ಜೋಗ್ ಫಾಲ್ಸ್ಗೆ ಬಂದಿವಿ, ಅಲ್ಲಿಗೆ ವಿಡಿಯೋನ ಎಂಡ್ ಮಾಡಿದೆ. ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ಬಂದು ತಲುಪುತ್ತೆ. ಸೊ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಹೊಸಬ್ರು ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾವು ಜೋಗ್ ಫಾಲ್ಸ್ಗೆ ಬಂದಿದ್ದೀವಿ. ಇವಾಗ ಅಷ್ಟೊಂದು ಮಂಜಾಗಿ ಏನೂ ಇಲ್ಲ. ಮಂಜಿದ್ರೆ ಅಷ್ಟೊಂದು ನೀರು ಹರಿಯೋದು ಕಾಣೋದೇ ಇಲ್ಲ. ನಮ್ಮ ದೇಶದ 2ನೇ ಅತಿ ದೊಡ್ಡ ಜಲಪಾತ ಅಂತ ಈ ಜೋಗ್ ಫಾಲ್ಸನ್ನು ಕರಿಬೋದು. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಮಾಹಿತಿಯನ್ನು ಏನು ಕೊಡಲಿಕ್ಕೆ ಹೋಗಿಲ್ಲ. ಇಂಟರ್ನೆಟ್ ಸರ್ಚ್ ಮಾಡಿದರೆ ಹಾಗೆ ನಾವು ಕೇಳಿ ತಿಳ್ಕೊಂಡಿರ್ತೀವಿ ಕೂಡ. ಹಾಗಾಗಿ ಈ ಸ್ಥಳಕ್ಕೆ ಬಂದರೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಹಾಡು ನೆನಪಾಗುತ್ತೆ. ಸೊ ನನಗೂ ಕೂಡ ನೆನಪಾಯಿತು. ನಾನೇನು ಅಷ್ಟೊಂದು ಪ್ರಾಸಬದ್ಧವಾಗಿ ಆಡೋದಿಲ್ಲ, ನನಗೆ ಹೇಗೆ ಬರುತ್ತೋ ಹಾಗೆ ಟ್ರೈ ಮಾಡ್ತೀನಿ. 1-2 ಲೈನು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದಲ್ಲಿ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ನೋಡಿ, ಈ ಥರ ಸಾಂಗನ್ನು ಹಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಆನಂತರ ನಾವು ಪೈನಾಪಲ್ಲನ್ನು ತೊಗೊಂಡ್ವಿ. ಪೈನಾಪಲ್ಲನ್ನು ತೊಗೊಂಡು ತಿಂದುಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಜೋಗ್ ಫಾಲ್ಸ್ನಲ್ಲೇ ನಾವು ಸುತ್ತಾಡಿದ್ವಿ. ಇಲ್ಲಿ ಕಾಣ್ತಾ ಇದೆ ನೋಡಿ, 4 ನೇಮ್ ಕೊಟ್ಟಿದ್ದಾರೆ. ರಾಜ ರಾಣಿ ರೋರರ್ ರಾಕೆಟ್ ಅಂತ ಹೇಳಿಬಿಟ್ಟು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಹಾಗಾಗಿ ಏನು ಜಾಸ್ತಿ ಎಕ್ಸ್ಪ್ಲೇನ್ ಏನು ಮಾಡ್ತಾ ಇಲ್ಲ. ತುಂಬಾ ಚೆನ್ನಾಗಿ, ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮಂಜಾಗಿ ಇರುತ್ತೆ. ಸೊ ಇವಾಗ ಸ್ವಲ್ಪ ಬಿಸಿಲಿತ್ತು. ನಾವು ಅದೇ ರೂಟಿಂದ ಹೋಗ್ತಾ ಇದ್ವಿ. ಅದಕ್ಕೆ ನೋಡಿಕೊಂಡು ಮತ್ತೆ ಒಂದು ಸಲ, ಎಷ್ಟೇ ಸಲ ನೋಡಿದರೂ ಕೂಡ ಮತ್ತೆ ಆ ರೂಟ್ನಲ್ಲಿ ಅಲ್ಲೇ ಹತ್ರದಲ್ಲಿ ನಾವು ಹೋಗ್ತಾ ಇದ್ವಿ ಅಂದಮೇಲೆ ಸ್ವಲ್ಪ ಇಳಿದ್ಬಿಟ್ಟು ಅಲ್ಲೂ ಸ್ವಲ್ಪ ನೋಡಿಕೊಂಡು ಮತ್ತೆ ಮುಂದೆ ಹೊರಟ್ವಿ. ಫೋಟೋಶೂಟ್ ಎಲ್ಲ ಆಯಿತು. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ನೋಡಲಿಕ್ಕೆ ಬಿಯಾಂಡ್ ಸೀನ್ಸ್ ಕೂಡ ಇರುತ್ತೆ. ತುಂಬಾ ಫನ್ನಿ ಇದೆ, ಎಂಡ್ವರೆಗೂ ನೋಡಿ, ಮಿಸ್ ಮಾಡದೆ ನೋಡಿ. ಆಮೇಲೆ ನಮ್ಮ ಬ್ರದರ್ ನೋಡಿ, ಆ ಕಡೆ ಈ ಕಡೆ ಅವರು ಕೂಡ ಫೋಟೋಶೂಟ್ ಅಂತ ಮಾಡ್ಕೋತಾ ಇದ್ರು. ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇರೋದು ಇವಾಗ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಎಂಡ್ವರೆಗೂ ನೋಡಿ. ಹಾಗೆ ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಅಪ್ಪಾಜಿ ಅಮ್ಮನ ವಿಡಿಯೋ ಕೂಡ ಮಾಡಿಕೊಂಡೆ. ಸೊ ಅವರೆಲ್ಲ ಬರಲ್ಲ ಅಂತ ಇದ್ರ ವಿಡಿಯೋದಲ್ಲಿ ನಾನೇ ಒತ್ತಾಯ ಮಾಡಿ ಈ ಸಲ ಶೂಟ್ ಮಾಡಿದ್ದೀನಿ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೇ ತುಂಬಾ ಫನ್ನಿ ಇದೆ, ನೀವು ನೋಡ್ಬೋದು. ಹಸ್ಬೆಂಡ್ ನನಗೆ ಹೇಳ್ತಾ ಇದ್ದರು, ಈ ಥರ ನಿಂತ್ಕೋ, ಆ ಥರ ನಿಂತ್ಕೋ ಅಂತ ಹೇಳಿಬಿಟ್ಟು ತುಂಬಾ ರೇಗಿಸ್ತಾ ಇದ್ದರು. ಸೊ ಆ ವಿಡಿಯೋ ಕೂಡ ಇದರಲ್ಲಿದೆ, ಬಿಯಾಂಡ್ ಸೀನ್ಸ್ ಅಂತ ನಾನು ಹಾಕಿದ್ದೀನಿ, ನೋಡ್ಬೋದು. ತುಂಬಾ ರೇಗಿಸ್ತಾ ಇದ್ದರು. ನನಗೆ ನೇಚರ್ ಅಂದರೆ ಸಖತ್ ಇಷ್ಟ. ನೇಚರ್ ಇದ್ದರೆ ಸಾಕು, ಗ್ರೀನರಿ ಅಲ್ಲೇ ನಿಂತ್ಕೊಂಡ್ಬಿಡ್ತೀನಿ, ಅಷ್ಟೊಂದು ಇಷ್ಟ. ಸೊ ಹಾಗಾಗಿ ಈ ಸಲ ನಾನು ಮನಸ್ಸು ತೃಪ್ತಿ ಆಗೋವರೆಗೂ ಫೋಟೋಶೂಟ್ ಮತ್ತು ವಿಡಿಯೋಸನ್ನು ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಹಸ್ಬೆಂಡ್ ಮಾಡ್ತಾ ಇರಲ್ಲ, ಬೇಜಾರು ಮಾಡ್ಕೋತಾರೆ, ಯಾವಾಗಲೂ ವಿಡಿಯೋ ಮಾಡು ಅಂತೀಯಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಸಾರಿ ಇಂಟ್ರೆಸ್ಟ್ ಕೊಟ್ಟು ವಿಡಿಯೋನ ಮಾಡಿದ್ರು, ತುಂಬಾ ಖುಷಿ ಆಯಿತು. ಶೋ ಹೊಡಿತಾ ನಡಿ, ಚಂದ ನೋಡಕೊಳ್ಳಿ. ರಾಮನ್ ಇರ್ಬೇಕಂತ ಇಷ್ಟಪಟ್ಟು. 2 rambut. Ya, itu rambut.
ಹಾಂ ರೌಂಡ್ ಹಾಕಿ ಹಾಂ ಹಿಂಗೆ ಒಳಗೆ ತಿರುಗಿ ನೋಡಿಗೆ ಎಡಗಡೆಯಿಂದ ನೋಡ್ಬೇಕು ಹೆಣ್ಮಕ್ಳು ಅವರು ಎಡಗಡೆ ಯಾವ್ದಿಂದ ಈ ಕಡೆ ಒಳಗೆ ಹಿಂಗೆ ನೋಡ ಹಾಂ ಹಿಂಗೆ ಮ್ಯಾಗ ಕೈ ಆನಿಸ್ ನಿಂದ್ರ ಆನಿಸ್ ನಿಂದ್ರಿ ಹಿಂಗೆ ಹಾಂ ರೈಟ್ ನಡಿ ಹೊಳ್ ನೋಡ್ಕೊಂಡು ಹೋಗ ನೋಡ ಹೊಳ್ ಪೂರ ಒಂದು ರೌಂಡ್ ಹೊಳ ಎಡಗಡೆಯಿಂದ ಹೊಳದೆ ಹಾಂ ಕೈ ಅದು ಮಾಡಿ ಎರಡು ಕಡೆ ಹಿಂಗೆ ಈ ಕಡೆ ಒಂದು ಕೈ ಆ ಕಡೆ ಒಂದು ಕೈ ಯಾಕೋ ಈ ಬಿಸಿಲಿನ ಬಾಬು ಆಯ್ತು ನೆಲ ಇದ್ದಲ್ಲಿ ಚಂದ ಬರ್ತದೆ ನಡಿ ಹಂಗೆ ನಡಿ ಪಟ್ ಪಟ್ ನಡಿ ನೀನು ಬ್ಯಾಟ್ ನಾ ಹೊಡಿತಿರ್ತಾನೆ ಈಗ ಇಲ್ಲಿ ಹಾಂ ಇಲ್ಲೋ ನಿಂತ ಟರ್ನ್ ಆಗ ಲೆಫ್ಟ್ ಸೈಡ್ ಸೊ ಫಸ್ಟ್ ಟೈಮ್ ನಾನು ಒಂದು ಬ್ಲೂಪರ್ ಕೂಡ ಹಾಕಿದ್ದೀನಿ ಬಿಹೈಂಡ್ ಸೀನ್ಸು ಹೇಗೆ ಅನ್ನಿಸ್ತು ಅಂತ ಹೇಳಿ ಎಡಿಟ್ ಮಾಡಬೇಕಾದ್ರೂ ಕೂಡ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು. ಹಾಗೆ ನಾವು ಜೋಗ ಫಾಲ್ಸನ್ನು ಮುಗಿಸ್ಕೊಂಡ್ಬಿಟ್ಟು ಯಾವ ಕಡೆ ಹೊರಟಿದ್ದೀವಿ ಅಂತ ಸದ್ಯದಲ್ಲೇ ನಿಮಗೂ ಕೂಡ ಗೊತ್ತಾಗುತ್ತೆ. ಆಲ್ರೆಡಿ ನಾನು ಇಂದಿನ ಲಾಗ್ನಲ್ಲಿ ಜೋಗ ಫಾಲ್ಸಿಂದ ನಾವು ಎಲ್ಲಿಗೆ ಹೋಗಿದ್ವಿ ಅಂತ ಹೇಳಿದ್ದೆ. ಸೊ ಈ ಸಲನೂ ಕೂಡ ಹೇಳ್ತೀನಿ, ಬಟ್ ಡೀಟೇಲಾಗಿ ನಾನು ಆ ಒಂದು ಪ್ಲೇಸ್ ಬಗ್ಗೆ ವಿಡಿಯೋ ಮಾಡಿಲ್ಲ ಈ ಸಾರಿ. ಲಾಸ್ಟ್ ಟೈಮ್ ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೆ, ಬಟ್ ಈ ಸಲ ನಾನು ಅಷ್ಟೊಂದು ಅಲ್ಲಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಲ್ಲ. ಜೋಗ ಫಾಲ್ಸಿಂದ ನಿಯರ್ ಆಗ್ತಾಯಿತ್ತು ಅಲ್ವಾ, ಹಾಗಾಗಿ ಮತ್ತು ನಾವು ಅಲ್ಲಿಗೆ ಹೋದ್ವಿ. ಹಾಗೆ ಒನ್ ಡೇ ನಾವು ಅಲ್ಲೇ ಹಾಲ್ಟನ್ನು ಮಾಡಿದ್ವಿ, ಒಂದು ದಿನ ಅಲ್ಲೇ ಇದ್ಬಿಟ್ಟು ನೆಕ್ಸ್ಟ್ ಡೇ ನಾವು ಮತ್ತೆ ಬೇರೆ ಪ್ಲೇಸ್ಗೆ ಹೋದ್ವಿ. ಯಾಕಂದರೆ ಆ ಒಂದು ಪ್ಲೇಸ್ನಲ್ಲಿ ನಾನು ಒಂದು ದಿನ ಇರಬೇಕು ಅಂತ ಆಸೆ ಇತ್ತು, ಹಾಗಾಗಿ ಫ್ಯಾಮ್ಲಿ ಕೂಡ ಹೋಗಿದ್ವಿ. ಒಂದು ಒಳ್ಳೆ ಗುಡ್ ವೈಬ್ಸ್ ಅಂತಾರಲ್ಲ ಆ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ನಾವು ಆ ಒಂದು ಪ್ಲೇಸ್ನಲ್ಲಿ ಆವತ್ತಿನ ದಿನ ನೈಟ್ ಹಾಲ್ಟ್ ಮಾಡಿ ನೆಕ್ಸ್ಟ್ ಡೇ ನಾವು ಬೇರೆ ಪ್ಲೇಸ್ಗೆ ಹೊರಡ್ತಿದ್ವಿ. ಬನ್ನಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಡ್ತೀನಿ ನಿಮಗೆ, ತುಂಬ ಹೊತ್ತು ಕಾಯಿಸೋದು ಬೇಡ. ಸೊ ಜೋಗ ಫಾಲ್ಸಿಂದ ಒಂದು 8 or 10 ಕಿಲೋಮೀಟರ್ಸ್ ಇದೆ ಒಡಂಬೈಲು. ಸೊ ಒಡಂಬೈಲು ಪದ್ಮಾವತಿ ಅಮ್ಮರ ಟೆಂಪಲ್ಗೆ ಮತ್ತೆ ಹೋಗ್ತಾ ಇದ್ದೀವಿ. ಸೊ ಹೇಗೂ ಫ್ಯಾಮಿಲಿ ಜೊತೆ ಇತ್ತಲ್ವ, ಹಾಗಾಗಿ ನಾವು ನನ್ನ ಹಸ್ಬೆಂಡು ನಾನು ಆಲ್ರೆಡಿ ನೋಡಿದ್ವಿ. ಜೋಗ ಫಾಲ್ಸಿಂದ ನಿಯರ್ ಆಗೋದ್ರಿಂದ, ಹಾಗೆ ಸಾಯಂಕಾಲ 6 ಗಂಟೆ ಆಗಲಿಕ್ಕೆ ಬಂದಿತ್ತು. ಹಾಗಾಗಿ ನಾವು ಮತ್ತೆ ಜರ್ನಿ ಮಾಡೋದು ಬೇಡ, ದೇವಸ್ಥಾನದಲ್ಲೇ ಇರಲಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಕೂಡ ಇದೆ, ಇರಲಿಕ್ಕೆ ಅವರು ವ್ಯವಸ್ಥೆ ಕೂಡ ಮಾಡಿ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾವು ಸೀದಾ ಒಡಂಬೈಲಿಗೆ ಹೊರಟ್ವಿ. ಸೊ ಒಡಂಬೈಲಿಗೆ ಹೋಗೋದಂದರೆ ನನಗೆ ತುಂಬಾ ಖುಷಿ. ಈ ಲಾಸ್ಟ್ ಟೈಮ್ ಹೋಗಿ ಬಂದಾಗ ನಾನು ಒಂದಿನ ಅಲ್ಲಿ ಇರಬೇಕು ಅಂತ ಅನಿಸಿತ್ತು. ಇಷ್ಟು ಬೇಗ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ತುಂಬಾ ಖುಷಿ ಆಯಿತು. ಬನ್ನಿ ಇವಾಗ ನೋಡಿ, ನಾನು ಜಾಸ್ತಿ ರೋಡನ್ನು ತೋರಿಸ್ತಾ ಇದ್ದೀನಿ ಅಂತ ಬೋರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ಒಳ್ಳೆ ನೇಚರ್ ಇದೆ, ಹಾಗಾಗಿ ನಾನು ಕ್ಯಾಪ್ಚರನ್ನು ಮಾಡ್ಕೊಂಡಿದ್ದೀನಿ, ತೋರಿಸ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಇವಾಗ ನಾವು ಒಡಂಬೈಲಿ ರೀಚ್ ಆದಮೇಲೆ ನಾವು ಇಲ್ಲಿ ಆಧಾರ್ ಕಾರ್ಡನ್ನು ಸಬ್ಮಿಟ್ ಮಾಡಿದ್ವಿ. ಸೊ ಆಧಾರ್ ಕಾರ್ಡ್ ಸಬ್ಮಿಟ್ ಆದ ನಂತರ ನೋಡಿ, ಒಡಂಬೈಲು ದೇವಸ್ಥಾನದ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ನಾನು ಹಾಗೆ ಸ್ವಲ್ಪ ನೇಚರನ್ನು ಎಂಜಾಯ್ ಮಾಡ್ತಾಯಿದ್ದೆ. ಆ ಪಕ್ಷಿಗಳ ಕಲರವ, ಚಿಲಿಪಿಲಿ ಕಲರವ ಅಂತೀವಲ್ವ, ಆ ಥರ ಎಷ್ಟು ಚೆನ್ನಾಗಿ ಕೇಳ್ತಾ ಇತ್ತು. ಹಾಗಾಗಿ ನಾನು ಅಲ್ಲೇ ಸ್ವಲ್ಪ ಶೂಟ್ ಮಾಡಿಕೊಂಡೆ. ನಾನು ಯಾಕೆ ಮಾತಾಡಲ್ಲ, ಯಾವಾಗಲೂ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಕೇಳ್ಬೋದು, ಬಟ್ ಇಲ್ಲೆಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡೋದೇ ಬೆಟರ್ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ ಯಾವಾಗಲೂ. ನೋಡಿ, ಇದು ಮೇನ್ ಎಂಟರೆನ್ಸ್ ದ್ವಾರ ಬಾಗಿಲು ಅಂತೀವಲ್ವ. ಸೊ ಅದು ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಒಳಗಡೆ ನಾನು ಶೂಟ್ ಮಾಡಲಿಕ್ಕೆ ಹೋಗಲಿಲ್ಲ, ಹೊರಗಡೆ ನಮಸ್ಕಾರ ಮಾಡಿಬಿಟ್ಟು ಇವಾಗ ಮೇನ್ ಸನ್ನಿಧಿ ಏನಿದೆ ಅಮ್ಮನವರ ಸನ್ನಿಧಿಗೆ ಬಂದಿದ್ದೀನಿ. ಸೊ ಇಲ್ಲಿ ಕೂಡ ಮಂಗಳಾರತಿ ಎಲ್ಲ ಆಯಿತು. ಬೆಳಗ್ಗೆ ಹೇಗೂ ಇರ್ತೀವಲ್ವ ಅಂತ ಹೇಳಿಬಿಟ್ಟು
ಮುಳುಗಡೆ ಆದ ನಂತರ 1952ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರು ಮೂರ್ತಿ ತಗೊಂಡು ತೀರ್ಥ ಮುಟ್ಟಿರೋರು. 65ರಿಂದ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ವಿ. 65ರಿಂದ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಅವಾಗ ನಾನು ಗೌರ್ಮೆಂಟ್ ಕೆಲಸದಲ್ಲಿದ್ದೆ. ಪ್ರಸಾದ ತಿನ್ನು ಮನೆ ದೇವ್ರ ತೊಂದರೆನೇ ಅಂತ ಆಯಿತು. ಹಿಂದೆ ನಮ್ಮ ತಂದೆಯವ್ರ ಕಾಲದಲ್ಲಿ ಪೂರ್ಣ ಅಲ್ಲಿ ಬೈಲು ಅಂತಕ್ಕಂಥದ್ದು ಅಲ್ಲಿ ಪೂರ್ಣ ಹುತ್ತು ಸುತ್ತ ಹಾವು ಮಲಗಿರೋವಂತೆ. ಹಾವು ಪೂರ ಕೈಯಲ್ಲಿ ಹಿಡಿದು ಹುತ್ತದ ಮೇಲೆ ಬಿಟ್ಕೊಂಡು ಕಸ ತೆಗಿತಿದ್ರು ನಮ್ಮ ತಂದೆಗಳಲ್ಲಿ, ಅಷ್ಟು ಹಾವುಗಳಲ್ಲಿ. ಆವಾಗ ನಾ ಇಲ್ಲೇನಂದೆ ಅಮ್ಮನವ್ರ ಹತ್ರ, ನೀನು ಬರೇ ಇನ್ನೊಂದು ಕಲ್ಲು ಇಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ. ಹಿಂದೆ ಹುತ್ತದೆ ಇತ್ತಂತೆ, ಹಾವಿದ್ದು ಅಂತೆ. ಆ ರೀತಿ ನನ್ನ ಕಣ್ಣಿಗೆ ಬರೋ ಶುಕ್ರವಾರ ಕಂಡು ನಾನು ಪೂಜೆ ಮಾಡ್ತೀನಿ, ಇದನ್ನು ಮಾಡಲ್ಲ ಅಂತಂದೆ. ಮುಂದಿನ ಶುಕ್ರವಾರ ನಾವು ಊರೊಳಗೆ ಹುತ್ತ ಬಂದಿತ್ತು, ಹಾವು ಸುತ್ತಲೂ ಮಲಗಿದ್ದ. ಆವತ್ತಿನಿಂದ ನಾನು ಕೆಲಸ ಬಿಟ್ಟು ಪೂಜಿಸ್ಕೊಂಡು ಮಾಡಿದೆ. ಒಳ್ಳೆಯದ್ರಿ. ಇಷ್ಟೆಲ್ಲ ತಿಳಿಸಿದಕ್ಕೆ ನಿಮ್ಗೆ ಧನ್ಯವಾದಗಳು ಮೊದಲೇದಾಗಿ. ಆಮೇಲೆ ಪದ್ಮಾವತಿ ಅಮ್ಮವ್ರಂದ್ರೆ ತಿರುಪತಿ ಇದು ಪಾರಿಶ್ನಾಥ್ ಪದ್ಮಾವತಿ. ನನಗೊಬ್ಬಿಬ್ರು ವಿವರ್ಸ್ ಕೇಳಿದ್ರು, ಅಲ್ಲಿಗೆ ಏನು ಇಲ್ಲ ಅದು ಪಾರಿಶ್ನಾಥ್ ಪದ್ಮಾವತಿ ಅಂತ. ನಮ್ಮಲ್ಲಿ ಪದ್ಮಾವತಿ ಅಮ್ಮನವರು ಪಾರಿಶ್ನಾಥ ಸ್ವಾಮಿಯ ಯಕ್ಷಿಯರು. ತಿರುಪತಿಲಿ ಕೂಡ ಪಾರಿಶ್ನಾಥ ಸ್ವಾಮಿ ಇದೆ, ಅದನ್ನ ಯಾರಿಗೂ ತೋರಿಸಲ್ಲ ಅವರು. ಅದು ಬಸ್ತಿನೇ ಬೇರೆ, ತೋರಿಸೋದೇನ. ಎಂಟ್ರಮಣ್ಣಿ ಹೆಂಡತಿ ಪದ್ಮಾವತಿ ಅಂತ ಮಾಡಿಬಿಟ್ಟಿದ್ದಾರೆ, ಅಷ್ಟೇ ಆಗಿದ್ದು, ಮತ್ತಿನ್ನೇನಿಲ್ಲ. ಅದಕ್ಕೆ ಒಂದಿಬ್ಬರು ಕೇಳಿದ್ರು ನನಗೆ, ಈಗ ನಿಮ್ಮಿಂದ ಅವ್ರಿಗೆ ಕ್ಲಿಯರ್ ಆಯ್ತು ಅಂತ ಅನಿಸ್ತೈತ್ರಿ ಅವ್ರಿಗೆ. ಹಾಗಾಗಿದ್ದು. ಆಮೇಲೆ ಇಲ್ಲಿ ಏನಾಯಿತು ಅಂದರೆ, ಇಲ್ಲಿ ಪೂರ್ಣ ಹುತ್ತ ಮತ್ತು ಬಳೆ. ಇಲ್ಲಿ ಪಾರಿಶ್ನಾಥ ಸ್ವಾಮಿಯನ್ನು ಇಡಬೇಕು. ಪದ್ಮಾವತಿ ಅಮ್ಮನವರ ಇದ್ದಲ್ಲಿ ಪಾರಿಶ್ನಾಥ ಸ್ವಾಮಿ ಇರಲೇಬೇಕು. ಇಲ್ಲಿ ಹುತ್ತ ಇರೋದ್ರಿಂದ ನಾವು ಅದನ್ನು ಪಾರಿಶ್ನಾಥ ಸ್ವಾಮಿ ಇರಲಿಕ್ಕಾಗಲ್ಲ. ಗೊತ್ತಾಯ್ತಾ? ಆ ಉದ್ದೇಶ ಒಂದ್ಸರಿ ನಮ್ಮ ಮುಂಚೆದ ಸೊಂದ ಮಠದ ಸ್ವಾಮಿಗಳು ಬಂದರು, ದೊಡ್ಡವರು. ಅವ್ರು ಬಂದವರು ಏನಂದ್ರು ಅಂದರೆ, ಬೇಡ ಮೇಲ್ಗಡೆ ಒಂದು ಬಸ್ತಿ ಕಳಿಸಿ, ಅಲ್ಲಿ ಪಾರಿಶ್ನಾಥ ಪದ್ಮಾವತಿ ಅಮ್ಮನವ್ರನ್ನಲ್ಲಿ ಇಡಿ, ಇಲ್ಲಿ ಚತುರ್ಮುಖ ಪದ್ಮಾವತಿ ಮಾಡಿ ಅಂದರು. ಇವಾಗ 4 ಕಡೆನೂ 4 ಮೂರ್ತಿ ಇರ್ತೀವಿ. ಮೂರ್ತಿ ರೆಡಿ ಇದಾವೀಗ, ಎಲ್ಲ ಡೊನೇಟ್ ಕೊಟ್ಟಾಗ ಮೂರ್ತಿ. ಗುರುಜಿ ಬಂದ್ರೆ ಸ್ವಲ್ಪ ದೋಷ ನಿವಾರಣೆ ಆಗ್ತದೆ. 100 ಅಂದ್ರೆ ಎಷ್ಟೋ ಜನಕ್ಕೆ ಈ ಒಂದು ವಿಡಿಯೋದಿಂದ ತಲುಪ್ತೈತಿ, ಅವ್ರಿಗೂ ಒಂದು ಒಳ್ಳೇದಾದ್ರೂ ಸಾಕು, ನಮ್ಮ ಜೊತೆಗೆ ಅವ್ರಿಗೆ ಒಂದು ಸ್ವಲ್ಪ ಒಳ್ಳೇದಾಗ. ಭಾಳ ಜನಕ್ಕೆ ಇಲ್ಲೆಲ್ಲ ಸಾಮಾನ್ಯ 15-20 ವರ್ಷ ಮದುವೆ ಆಗಿಗೂ ಕೂಡ ಮಕ್ಕಳಿಂದ ಹೋದವರಿಗೆ ಬಂದು ಆರೈಕೆ ಮಾಡ್ಕೊಂಡು, ಆಗ ಅಭಿಷೇಕ ಇದ್ದವರಿಗೆ ಮಕ್ಕಳಾಗಿದ್ದಾವೆ. ಕೆಲವು 100-4 ಆಗಲ್ಲ ಬಿಡಿ. ಅಜ್ಜಪ್ಪಾಜಿಯವರು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ ಗುರುಗಳು. ನಾನು ಹೇಳೋದಕ್ಕಿಂತಲೂ ಅವರು ಹೇಳೋದು ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಾನು ಅವರಿಂದನೇ ಮಾತಾಡಿಸಿದೆ. ಸೊ ನಿಮಗೂ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಮುಕ್ತಿನಾಗ ಅಂತ ಹೇಳಿ ಸರ್ಪದೋಷ ಏನಾದರೂ ಇದ್ದರೆ ಇಲ್ಲಿ ನಿಮ್ಮ ಕೈಯಾರೇನೆ ಕ್ಷೀರಾಭಿಷೇಕ ಮಾಡಿಸ್ತಾರೆ. ಸೊ ಅಲ್ಲಿಗೆ ನಿಮ್ಮ ಒಂದು ನಾಗದೋಷ ಪರಿಹಾರ ಆಗುತ್ತೆ ಅಂತ, ಸರ್ಪದೋಷ ಪರಿಹಾರ ಆಗುತ್ತೆ ಅಂತ ಹೇಳಿದರು. ಗುರುಗಳು ಮಾತಾಡಿದ್ದು ತುಂಬಾ ಖುಷಿ ಆಯಿತು ನನಗೆ. ನಾವು ಒಂದು ದಿನ ಆಲ್ಟ್ ಮಾಡಿದ್ವಿ, ಹಾಗೆ ನೆಕ್ಸ್ಟ್ ಡೇ ಹೇಗೂ ಒಂದು ದಿನ ಇರ್ತೀರಿ ಅಲ್ವಾ, ನೀವು ಕೂಡ ಕ್ಷೀರಾಭಿಷೇಕನ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದರು. ನಾವು ಒಂದು ದಿನ ಅಲ್ಲೇ ಇದ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ನಾವು ಕ್ಷೀರಾಭಿಷೇಕ ಮತ್ತು 108 ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಅಲ್ಲಿಂದ ನಾವು ಹೊರಡಬೇಕು ಅಂತ ರೆಡಿಯಾಗಿದ್ದೀವಿ. ಅಜ್ಜಪ್ಪಾಜಿಯನ್ನು ನೀವು ಅಂದರೆ ಗುರುಗಳ ಇವಾಗ ಮಾತಾಡಿದ್ರಲ್ವ, ಅವರನ್ನು ಮೀಟ್ ಮಾಡಬೇಕು ಅಂದರೆ ಅವರು ಕೂಡ ನಿಮಗೆ ಸಿಗ್ತಾರೆ. ನಿಮ್ಮ ಏನೇ ಒಂದು ತೊಂದರೆ ಇದ್ದರೂ ಕೂಡ ನೀವು ಅವ್ರ ಜೊತೆ ಮಾತಾಡ್ಬೋದು. ತುಂಬಾ ಒಳ್ಳೆಯ ವ್ಯಕ್ತಿ ಅಂತಲೇ ಹೇಳ್ಬೋದು. ನಮಗಂತೂ ಖುಷಿ ಆಯಿತು ಅವರನ್ನು ಮೀಟ್ ಮಾಡಿ. ಹಿಂದೆ ಒಂದು ವಡಂಬೈಲು ಬಗ್ಗೆ ವಿಡಿಯೋ ಹಾಕಿದಾಗ ಸುಮಾರು ಜನ ನೋಡಿದ್ದೀರಾ, ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ. ಅಲ್ಲಿ ಏನಾದರೂ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆಯಾ, ಪ್ರಸಾದದ ವ್ಯವಸ್ಥೆ ಇದೆಯಾ, ಅಥವಾ ಇನ್ನೂ ಹಲವಾರು ಕ್ವಶನ್ಸ್ ಬಂದಿದ್ವು. ಹಾಗೆ ಅಲ್ಲಿ ಆ ಟೆಂಪಲ್ ನಂಬರ್ ಕೂಡ ಕೇಳಿದರು. ಈ ಒಂದು ವಿಡಿಯೋದಲ್ಲಿ ಖಂಡಿತ ನಾನು ಆ ಒಂದು ಟೆಂಪಲ್ ನಂಬರ್ ಕೂಡ ಕೊಡ್ತೀನಿ. ನಿಮಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕೂಡ ಅವರು ಮಾಡಿಕೊಡ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಜೋಗ್ ಫಾಲ್ಸ್ ಮತ್ತು ವಡಂಬೈಲು ಪದ್ಮಾವತಿ ಅಮ್ಮನವರ ಟೆಂಪಲ್ ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಹಾಗೆ ನಾನು ಲಾಸ್ಟ್ ಟೈಮ್ ಕಂಪ್ಲೀಟ್ ವಿಡಿಯೋನ ಹಾಕಿದ್ದೀನಿ ವಡಂಬೈಲ್ ಬಗ್ಗೆ, ಹಾಗಾಗಿ ಈ ಸಲ ನಾನು ಕಂಪ್ಲೀಟ್ ಶೇರ್ ಮಾಡಲಿಕ್ಕೆ ಹೋಗಿಲ್ಲ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗ್ಬೋದು. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಬರುತ್ತೆ ನಾಳೆ, ಮತ್ತು ಒಂದು ಟ್ರಿಪ್ ವಿಡಿಯೋ ಬರುತ್ತೆ.